ಪ್ರತಿನಿತ್ಯ ಯಾವುದೇ ಒಂದು ವಾರ್ತೆ ಹಾಕಿ ನೋಡಿದ್ರೆ ಅಥವಾ ಸುದ್ದಿ ಪತ್ರಿಕೆಯಲ್ಲಿ ಈ ಗಲನ್ಬರಿ ಸಿಂಡ್ರೋಮ್, ಏನಿದು ಗಲನ್ಬರಿ ಸಿಂಡ್ರೋಮ್, ಏನು ಗಲನ್ ಅಂದ್ರೇನೋ, ಬರಿ ಅಂದ್ರೇನೋ, ಅದೇನೋ ರೋಗಾಣುವಿನ ಹೆಸರ, ಸಿಂಡ್ರೋಮ್ ಅಂದ್ರೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮತ್ತು ಇದು ಹೆಚ್ಚು ಸುದ್ದಿ ಮಾಡ್ತಾ ಇರೋದು ಪೂನಾದಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲೂ ಸಹ ಕೆಲವು ಕೇಸಸ್ಸು ಕಂಡುಬರ್ತಾ ಇದೆ. ಇದು ಬರೀ ಪೂನಾಗೆ ಮಾತ್ರ ಸೀಮಿತವಾಗಿದೆಯಾ ಅಂತಂದರೆ ನಾನು ನಂಬೋದಿಲ್ಲ. ಯಾತಕ್ಕೋಸ್ಕರ ಅಂದರೆ ಬೇರೆ ಬೇರೆ ನರ್ಸಿಂಗ್ ಹೋಮ್ನಲ್ಲಿ, ಆಸ್ಪತ್ರೆಗಳಲ್ಲಿ ಈ ಗಲನ್ಬರಿ ಸಿಂಡ್ರೋಮನ್ನು ಚಿಕಿತ್ಸೆ ಮಾಡ್ತಾ ಇರಬಹುದು. ಆದರೆ ಅದನ್ನು ವಿಷಯವನ್ನು ಹೇಳಬೇಕು, ಸುದ್ದಿ ಬರಬೇಕದು, ನೋಟಿಫಿಕೇಷನ್ ಆಗಬೇಕು. ನೋಟಿಫೈ ಮಾಡಲಿಲ್ಲ ಅಂತಂದರೆ, ನಾವು ಹೇಳಲಿಲ್ಲ ಅಂತಂದರೆ, ಈಗ ನನ್ನ ನರ್ಸಿಂಗ್ ಹೋಮ್ನಲ್ಲಿ 1-2 ಕೇಸ್ ಇದೆ ಗಲನ್ಬರಿ ಸಿಂಡ್ರೋಮ್, ನಾನು ಹೇಳಬೇಕು, ಕಾರ್ಪೊರೇಷನ್ಗೆ ಹೇಳಬೇಕು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಹೇಳಿದ್ರೆ ಆಗ ಅದು ಸುದ್ದಿಯಾಗತ್ತೆ. ಅದನ್ನು ಹತೋಟಿ ತರೋದಕ್ಕೆ ಏನು ಮಾಡಬೇಕು ಅಂತಂದ್ಬಿಟ್ಟು ಆರೋಗ್ಯ ಅಧಿಕಾರಿಗಳು ಪ್ರಯತ್ನ ಪಡ್ತಾರೆ. ಈ ಇದನ್ನು ಗಲನ್ಬರಿ ಸಿಂಡ್ರೋಮ್ ಅಂತಂದರೆ ಏನು, ಗಲನ್ ಅಂದರೆ ಏನು ಅಂದರೆ ಜಾರ್ಜ್ ಗಲನ್ ಮತ್ತು ಜೀನ್ ಅಲೆಕ್ಸಾಂಡರ್ ಬರಿ ಇವರಿಬ್ಬರು ವಿಜ್ಞಾನಿಗಳು ಈ ಗಲನ್ಬರಿ ಸಿಂಡ್ರೋಮ್ ಅನ್ನೋದನ್ನು, ಸಿಂಡ್ರೋಮ್ ಅಂತಂದರೆ ಅನೇಕ ಬಗೆಯ ರೋಗ ಲಕ್ಷಣಗಳು. ಈಗ ಏಡ್ಸ್ ಇದೆ, ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದರೆ ಈಗ ಮಲೇರಿಯಾ ಅಂತಂದರೆ ಚಳಿ ಜ್ವರ, ಟೈಫಾಯ್ಡ್ ಅಂತಂದರೆ ಜ್ವರ, ಕಾಲ್ರಾ ಅಂದರೆ ವಾಂತಿ ಭೇದಿ. ಆದರೆ ಈ ಸಿಂಡ್ರೋಮ್ ಅಂದರೆ ಅನೇಕ ಬಗೆಯ ರೋಗ ಲಕ್ಷಣಗಳು. ಈ ಗಲನ್ಬರಿ ಸಿಂಡ್ರೋಮ್ನಲ್ಲಿ ಬರೀ 1-2 ಅಲ್ಲ, ಅನೇಕ ಬಗೆಯ ರೋಗ ಲಕ್ಷಣಗಳು ಕಂಡುಬರೋದ್ರಿಂದ ಇದಕ್ಕೆ ಜಾರ್ಜ್ ಗಲನ್ ಮತ್ತು ಜೀನ್ ಅಲೆಕ್ಸಾಂಡರ್ ಬರಿ ಅವರು ಈ ಒಂದು ರೋಗವನ್ನು ಕಂಡುಹಿಡಿದರು. ಈ ಒಂದು ಇದಕ್ಕೆ ಯಾವುದೇ ಒಂದು ಖಚಿತವಾದ, ಈ ಗಲನ್ಬರಿ ಸಿಂಡ್ರೋಮ್ಗೆ ಯಾವುದೇ ಒಂದು ಖಚಿತ ಕಾರಣ ಇಲ್ಲ, ಗೊತ್ತಿಲ್ಲ. ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಏನು ಆಟೋ ಇಮ್ಯೂನ್ ಅಂದರೆ, ಆಟೋ ಅಂದರೆ ತನಗೆ ತಾನೇ ತೊಂದರೆ ಮಾಡ್ಕೊಳ್ಳೋದು. ಈ ಸೈನಿಕರುಗಳು ಒಬ್ರಿಗೊಬ್ರು ಹೋರಾಟ ಮಾಡೋದು, ಇವನು ಶತ್ರು, ಇವನು ನಮ್ಮ ಭಾರತೀಯ ಸೈನಿಕ ಅಲ್ಲ ಅಂತಂದ್ಬಿಟ್ಟು ಒಬ್ರಿಗೊಬ್ರು ಸೈನಿಕರು ಹೊಡೆದಾಡೋದು. ಅದು ಅದೇ ರೀತಿ ಈ ನಮ್ಮ ದೇಹದಲ್ಲಿ ಜೀವಕಣಗಳು ಸಹ ಇದನ್ನು ಮಿಸ್ಟೇಕ್ ಮಾಡಿಕೊಂಡು, ಅನುಮಾನ ಪಟ್ಕೊಂಡು ಒಬ್ರನ್ನೊಬ್ರಿಗೆ ಹೋರಾಡ್ತಾರೆ. ಅದರಲ್ಲೂ ಈ ಗಲನ್ಬರಿ ಸಿಂಡ್ರೋಮ್ನಲ್ಲಿ ಈ ತೊಂದರೆಗಳು ಟ್ರಿಗರ್ ಆಗುತ್ತೆ, ಉದ್ದೀಪನಗೊಳ್ಳುತ್ತೆ. ಯಾವುದರಿಂದ? ವೈರಲ್ ಇನ್ಫೆಕ್ಷನ್ನಿಂದ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ, ಯಾವುದೇ ಒಂದು ಅಪಘಾತ, ಒಂದು ಗಾಯ ಆಯಿತು, ಆಪರೇಷನ್ ಆಯಿತು. ಇದರಲ್ಲಿಗೆ ಇತ್ತೀಚೆಗೆ ಕಂಡು ಬರ್ತಾ ಇರೋದು ಒಂದು ಖಚಿತವಾದಂಥ ಒಂದು ಬ್ಯಾಕ್ಟೀರಿಯಾ ಸೋಂಕು ಅಂತಂದರೆ ಕ್ಯಾಂಪಿಲೋಬ್ಯಾಕ್ಟರ್ ಜುಜಿನಿ. ಇದು ಸ್ವಲ್ಪ ಈ ಬೇದಿ, ವಾಂತಿ ಈ ಥರ ತೊಂದರೆಯನ್ನು ಉಂಟು ಮಾಡುತ್ತೆ. ಕ್ಯಾಂಪಿಲೋಬ್ಯಾಕ್ಟರ್ ಜುಜಿನಿ ಇದು ಗ್ಯಾಸ್ಟ್ರೈಟಿಸ್, ಇದನ್ನು ವಾಂತಿ ಭೇದಿ ರೋಗವನ್ನು ಉಂಟು ಮಾಡುತ್ತೆ. ಇದು ಹೆಚ್ಚಾಗಿ ಕ್ಯಾಂಪಿಲೋಬ್ಯಾಕ್ಟರ್ ಜುಜಿನಿ ಈ ಕೋಳಿಯ ಮಾಂಸ, ಇನ್ನೂ ಬೇಯಿಸದೇ ಇನ್ನೂ ಅಡುಗೆ ಮಾಡಿಲ್ಲದೆ ಇರತಕ್ಕಂಥ ಕೋಳಿ ಮಾಂಸ, ಹಸಿ ಕೋಳಿ ಮಾಂಸದಲ್ಲಿ ಇದು ಕಂಡುಬರ್ತದೆ, ಹೆಚ್ಚಾಗಿ ಕಂಡುಬರ್ತದೆ. ಮತ್ತು ಈ ಕೊಳೆತ ತರಕಾರಿ, ಅಶುದ್ಧ ಪರಿಸರದಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಇದು ಏನು ತೊಂದರೆ ಮಾಡುತ್ತೆ, ಇದಕ್ಕೆ ಕಾರಣ ಏನು? ಸ್ವಲ್ಪ ಅನೇಕ ಕಾರಣಗಳು. ಅದರೊಳಗೆ ಒಂದು ಬ್ಯಾಕ್ಟೀರಿಯಾ ಹೆಸರನ್ನು ನಾನು ಹೇಳಿದ್ದೇನೆ. ಇದು ಈ ನರ ಅಂತಂದರೆ ರಕ್ತನಾಳ ಅಲ್ಲ. ಜನಸಾಮಾನ್ಯರು ನರ ಅಂತಂದರೆ ನನಗೆ ನರ ಕಟ್ಟಾಗ್ಬಿಟ್ಟು ರಕ್ತ ಬರ್ತಾ ಇದೆ, ರಕ್ತನಾಳ ಬೇರೆ, ನರ ಅಂತಂದರೆ ನರು. ಈ
ಈ ಗಲನ್ಬರಿ ಸಿಂಡ್ರೋಮ್ನಲ್ಲಿ ಏನಾಗುತ್ತೆ ಅಂದರೆ ಮಯಲಿನ್ ಶೀತು ಹಾಳಾಗುತ್ತೆ. ಈ ಗಲನ್ಬರಿ ಸಿಂಡ್ರೋಮ್ನಲ್ಲಿ ಮಯಲಿನ್ ಶೀತು, ನರಗಳ ಒಂದು ಕವಚ. ಮಯಲಿನ್ ಶೀತ್ ಅಂದರೆ ನರಗಳ ಒಂದು ರಕ್ಷಣಾ ಕವಚ, ಅದು ಹಾಳಾಗುತ್ತೆ. ಅದರಿಂದ ಈ ನರ ಒಂದು ಸಿಗ್ನಲ್ನ ಕಳಿಸ್ತಾ ಇತ್ತು. ಕಾಲಿಗೆ ಏನೋ ಒಂದು ಮುಳ್ಳು ಚುಚ್ಚಿತು, ಕಾಲಿಗೆ ಮುಳ್ಳು ಚುಚ್ಚಿದೆ, ನೋವಾಗಿದೆ ಅಂತ ಒಂದು ಸಿಗ್ನಲ್ಲು, ಒಂದು ಸಿಗ್ನಲ್ನ ಕಳಿಸ್ತಾ ಇತ್ತು. ಆದರೆ ಈ ಗಲನ್ಬರಿ ಸಿಂಡ್ರೋಮ್ನಲ್ಲಿ ಕಳಿಸೋ ಸುದ್ದಿ ಆ ಒಂದು ಸಿಗ್ನಲ್ನ ಕಳಿಸೋದಕ್ಕಾಗೋದಿಲ್ಲ. ಯಾತಕ್ಕೋಸ್ಕರ ಅಂದರೆ ನರ ಹಾಳಾಗಿದೆ, ಈ ಒಂದು ಕವಚ ಹಾಳಾಗಿದೆ. ಈ ರೋಗ ನಿರೋಧಕ ಶಕ್ತಿ, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಈ ಮಯಲಿನ್ ಶೀತನ್ನು ಹಾಳು ಮಾಡುತ್ತೆ. ಸರಿ, ಹಾಗಾದರೆ ವಾಸಿ ಆಗೋದು ಹೇಗೆ? ಇದು ವಾಸಿ ಆಗುತ್ತಾ? ಇದು ಒಂದು ತೀವ್ರತರವಾದಂಥ ತೊಂದರೆ. ಅನೇಕ ವಾರಗಳು, ತಿಂಗಳುಗಳು, 6 ತಿಂಗಳು, 1 ವರ್ಷ ಆದರೂ ಸಹ ಒಂದು ಸ್ಪರ್ಶ ಜ್ಞಾನ ಇಲ್ಲ. ಮೋಟಾರ್ ಅಂದರೆ ಮಾಂಸಖಂಡಗಳ ಚಲನೆ ಇಲ್ಲ. ಯಾತಕ್ಕೋಸ್ಕರ ಅಂದರೆ ನರಗಳ ಒಂದು ಸೂಕ್ಷ್ಮ ಅದ ಕೆಲಸ ಹಾಳಾಗಿದೆ ಈ ಒಂದು ಗಲನ್ಬರಿ ಸಿಂಡ್ರೋಮ್ನಲ್ಲಿ. ಸರಿ, ಹಾಗಾದರೆ ಏನು ಹಣ್ಣುಗಳನ್ನ ತಿನ್ನಬೇಕು ಮತ್ತು ಏನು ತಿನ್ನಬಾರ್ದು? ಗಲನ್ಬರಿ ಸಿಂಡ್ರೋಮ್ ರೋಗಿಗಳು ಏನು ತಿನ್ನಬಾರ್ದು? ಈ ಪ್ರೋಸೆಸ್ ಫುಡ್ಡು, ರೆಡಿಮೇಡ್ ಫುಡ್ ಇದೆಯಲ್ಲ, ಅದನ್ನೆಲ್ಲ ತಿನ್ನಬಾರ್ದು. ಆದಷ್ಟು ಈ ಮಾಂಸಾಹಾರದಿಂದ ದೂರ ಇರೋದು ಒಳ್ಳೆಯದು. ರೆಡಿಯಾಗಿ ಬಂದಂಥ ಈ ಪಿಜ್ಜಾ, ಬರ್ಗರು, ಈ ಥರ ರೆಡಿಯಾಗಿ ಬಂದಂಥ ಆಹಾರಗಳನ್ನು ಬೇಡ. ಹೆಚ್ಚು ಸಕ್ಕರೆ ಹಾಕಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬೇಡ. ಹಣ್ಣುಗಳು ಮತ್ತು ತರಕಾರಿ, ಹಣ್ಣು ತರಕಾರಿ ಮತ್ತು ಕಾಳುಗಳು, ಅದರೊಳಗೂ ಮೊಳಕೆ ಕಟ್ಟಿದ ಕಾಳುಗಳು ನಮ್ಮನ್ನು ರಕ್ಷಿಸುತ್ತೆ. ಯಾವುದೇ ಕಾಯಿಲೆ, ಗಲನ್ಬರಿ ಸಿಂಡ್ರೋಮ್ ಅಷ್ಟೇ ಅಲ್ಲ, ಯಾವುದೇ ಕಾಯಿಲೆ ಆದ್ರೂ ವೈದ್ಯರು ಹೇಳೋದು ತರಕಾರಿ ತಿನ್ನಿ, ಹಣ್ಣುಗಳನ್ನ ತಿನ್ನಿ ಅಂತ. ಸರಿ, ಇದು ರೋಗ ಚಿಹ್ನೆಗಳು ಈ ರೀತಿ ಆಗುತ್ತೆ ಅಂತ ತಿಳಿದ ಮೇಲೆ ಇದಕ್ಕೆ ಕಂಪಿಲೋಬ್ಯಾಕ್ಟರ್ ಜುಜಿನಿ ಅಂತ ಹೇಳಿದ್ನಲ್ಲ, ಅದರ ಜೊತೆಗೆ ಬೇರೆ ರೋಗಾಣುಗಳನ್ನು ಸಹ ವೈದ್ಯರು ಅನುಮಾನ ಪಡ್ತಿದ್ದಾರೆ. ಅದನ್ನು ಮತ್ತೊಮ್ಮೆ ಹೇಳ್ತೇನೆ. ಕಂಪಿಲೋಬ್ಯಾಕ್ಟರ್ ಜುಜಿನಿ, ಜಿಕಾ ವೈರಸ್ಸು, ಇನ್ಫ್ಲೂಯೆನ್ಸಾ ವೈರಸ್ಸು, ಸೈಟೋಮೆಗಲಿ ವೈರಸ್ಸು, ಎಪ್ಸ್ಟಿನ್ ಬಾರ್ ವೈರಸ್ಸು, HIV, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ, ಕರೋನಾ, ಹೆಪಟೈಟಿಸು ಮತ್ತು ಈ ಸೀತಾಳ್ ಸರ್ಪಸುತ್ತು ಇದನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳು, ಇವೆಲ್ಲ ರೋಗಾಣುಗಳು ಮಲಗಿರ್ತಕ್ಕಂಥ ಒಂದು ಶತ್ರುವನ್ನು ಎಬ್ರಿಸ್ದಾಗೆ, ಮಲಗಿರ್ತಕ್ಕಂಥ ಒಂದು ಹಾವನ್ನು ಎಬ್ರಿಸ್ದಾಗೆ ಈ ತೊಂದರೆಯನ್ನು ಮಾಡುತ್ತೆ. ಸರಿ, ಏನು ಚಿಕಿತ್ಸೆ ಮಾಡಬೇಕು? ಈ ವೈದ್ಯರಿಗೆ ಅಂದರೆ ಇವರಿಗೆ ಕೇವಲ ಈಗ ಇದು ಅಸೆಂಡಿಂಗ್ ಪ್ಯಾರಾಲಿಸಿಸ್ ಅಂತ ಹೇಳಿದೆ. ಅಂದರೆ ಕಾಲಿನಿಂದ ಶುರು ಆಗುತ್ತೆ ನರಗಳು. ಈ ಪೆರಿಫೆರಲ್ ನರ್ವ್ಸ್, ಸೆಂಟ್ರಲ್ ನರ್ವ್ಸ್ ಅಲ್ಲ, ಪೆರಿಫೆರಲ್ ನರ್ವ್ಸ್, ಕಾಲು ಮತ್ತು ಕೈಯಿನ ನರಗಳ ಮೇಲೆ ಇದು ಅಟ್ಯಾಕ್ ಮಾಡಿ ತೊಂದರೆಗಳು ಬರ್ತದೆ. ಕಾಲು ಮಡ್ಸೋಕ್ಕಾಗಲ್ಲ, ನಡೆಯೋದಕ್ಕಾಗಲ್ಲ, ಕೈ ತೆವಳಬೇಕಾಗ್ತದೆ, ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಸರಿ, ಇದಕ್ಕೆ ಏನೇನು ಪರೀಕ್ಷೆಗಳು ಮಾಡಬೇಕು ಅಂತಂದರೆ,
ದೇಹದ ಎಲ್ಲ ಭಾಗಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಹೃದಯದ ಬಡಿತ, ಬ್ಲಡ್ ಪ್ರೆಷರು, ECG ಮಾಡಿಸ್ಬೇಕು, ಎಕ್ಸ್ರೇ ಮಾಡಬೇಕು, ಶ್ವಾಸಕೋಶದ ತೊಂದರೆ ಉಂಟಾಗತ್ತೆ, ಉಸಿರಾಟದ ತೊಂದರೆ ಉಂಟಾಗತ್ತೆ. ತೀವ್ರ ಘಟಕ ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಪೇಷಂಟ್ನ ಅಡ್ಮಿಟ್ ಮಾಡಿ ಕೃತಕ ಉಸಿರಾಟವನ್ನು ಅದನ್ನು ಕೊಟ್ಟು ರೋಗಿಯನ್ನು ನಾವು ಬದುಕಿಸ್ಬೇಕಾಗ್ತದೆ. ಎಲ್ಲರೂ ಸಹ ಈ ರೀತಿ ತೀವ್ರತರವಾಗಿ ಅನುಭವಿಸೋದಿಲ್ಲ. ಒಬ್ಬ ರೋಗಿ ಭಾಳ ಮೈಲ್ಡಾಗಿ ತೊಂದರೆಗಳಿಂದ ಅನುಭವಿಸಿದರೆ ಇನ್ನೊಬ್ಬ ರೋಗಿ ತೀವ್ರತರವಾಗಿ ರೋಗ ಚಿಹ್ನೆಗಳಿಂದ ಅನುಭವಿಸಬಹುದು. ನರ್ವ್ ಕಂಡಕ್ಷನ್ ಸ್ಟಡಿ, ಇದರಿಂದ ಗೊತ್ತಾಗತ್ತೆ, ಈ ಮನುಷ್ಯ ಈ ತೊಂದರೆಯಿಂದ, ಗಲನ್ಬರಿ ತೊಂದರೆಯಿಂದ ನರಳ್ತಾ ಇದ್ದಾನೆ ಅಂತ. ಸರಿ, ಏನು ಚಿಕಿತ್ಸೆ ಮಾಡಬೇಕು? ಏನು ಚಿಕಿತ್ಸೆ ಮಾಡಬೇಕು ಅಂತಂದರೆ ಇಮ್ಯುನೋಗ್ಲೋಬುಲಿನ್, ಒಬ್ಬ ಆರೋಗ್ಯವಂತನಿಂದ ಪಡೆದಂಥ ಇಮ್ಯುನೋಗ್ಲೋಬುಲಿನ್ ಅದನ್ನು ಕೊಡಬೇಕಾಗ್ತದೆ. ಅದರೊಳಗೆ ಈ ಸೆಲ್ಸ್ನ ತೆಗಿಬೇಕು. ಈ ಜೀವ ಕಣಗಳನ್ನು ತೆಗೆದು ಕೇವಲ ಆ ಇಮ್ಯುನೋಗ್ಲೋಬುಲಿನ್, ರೋಗ ನಿರೋಧಕ ಶಕ್ತಿ ಸೆಲ್ಸ್ನ ಯಾಕೆ ತೆಗಿಬೇಕು ಅಂತಂದರೆ ಅದು ಪುನಃ ನರಗಳ ಮೇಲೆ ಅಟ್ಯಾಕ್ ಮಾಡ್ಬೋದು. ಆದ್ದರಿಂದ ಇಮ್ಯುನೋಗ್ಲೋಬುಲಿನ್ನ ಕೊಡಬೇಕಾಗ್ತದೆ. ಹೆಲ್ತಿ ಆ್ಯಂಟಿಬಾಡೀಸ್ನ ಕೊಡಬೇಕಾಗ್ತದೆ. ಆರೋಗ್ಯಕರ ರೋಗ ನಿರೋಧಕ ಘಟಕಗಳನ್ನು ಕೊಡಬೇಕಾಗ್ತದೆ. ಆರೋಗ್ಯವಂತರಿಂದ ಕೊಡಬೇಕಾಗ್ತದೆ, ನೇರವಾಗಿ ರಕ್ತಕ್ಕೆ ಕೊಡಬೇಕಾಗ್ತದೆ. ಈ ಹೈ ಡೋಸಸ್ ಆಫ್ ಇಮ್ಯುನೋಗ್ಲೋಬುಲಿನ್, ಈ ಇಮ್ಯುನೋಗ್ಲೋಬುಲಿನ್ ಹೆಚ್ಚಾಗಿ ಕೊಡೋದ್ರಿಂದ ರೋಗಿ ಚೇತರಿಸ್ಕೊಳ್ತಾನೆ. ಇತ್ತೀಚೆಗೆ ಜೀನ್ ಥೆರಪಿ ಅದನ್ನು ಈ ಮನುಷ್ಯನಿಗೆ ಏನು ಕಾರಣದಿಂದ, ಯಾವ ಜೀನ್ನಿಂದ ಈ ಒಂದು ಗಲನ್ಬರಿ ಸಿಂಡ್ರೋಮ್ ಉಂಟಾಗಿದೆ ಅನ್ನೋದನ್ನು ಕಂಡುಹಿಡಿದು ಜೀನ್ ಥೆರಪಿ, ಇದು ಎಲ್ಲ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇಲ್ಲ. ಕೆಲವು ದೊಡ್ಡ ಸಂಶೋಧನೆ ಮಾಡ್ತಾ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇದೆ, ಜೀನ್ ಥೆರಪಿ. ಗಲನ್ಬರಿ ಸಿಂಡ್ರೋಮ್ಗೆ HLA ಜೀನು, ಇಂಟರ್ಲ್ಯೂಕಿನ್ಸು ಇದೆಲ್ಲನೂ ಕಂಡುಹಿಡಿದು ಅವರಿಗೆ ಸೂಕ್ತ ಜೀನ್ ಥೆರಪಿ ಕೊಡಬೇಕಾಗ್ತದೆ. ಇವರಿಗೆ ಇನ್ನೇನು ಕೊಡಬೇಕು ಅಂದರೆ ಆಲಿವ್ ಆಯಿಲ್ಲು, ಕುಕಿಂಗ್ ಮೀಡಿಯಾ, ಇದನ್ನು ಆಯಿಲ್ಲು ಯಾವುದು ಉಪಯೋಗ ಅಂದರೆ ಆಲಿವ್ ಆಯಿಲ್ಲು ಒಳ್ಳೆಯದು. ಹೆಚ್ಚು ತರಕಾರಿ ಮತ್ತು ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ, ಶಾಂತಿ, ತೃಪ್ತಿ, ಇದು ಎಲ್ಲ ಬರೀ ಗಲನ್ಬರಿಗಷ್ಟೇ ಅಲ್ಲ, ಸೂರ್ಯ ನಮಸ್ಕಾರ, ಇವೆಲ್ಲ ಬರೀ ಗಲನ್ಬರಿ ಅಷ್ಟೇ ಅಲ್ಲ, ಎಲ್ಲ ರೋಗಗಳಿಗೂ ಒಂದು ರೋಗ ಪಾಲನೆ, ಆರೋಗ್ಯ ಪಾಲನೆ. ರೋಗಗಳಿಂದ ಮುಕ್ತಿ ಮಾಡಬೇಕಾದ್ರೆ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಆದ್ದರಿಂದ ಗಲನ್ಬರಿ ಒಬ್ಬರಿಂದೊಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆ ಅಲ್ಲ. ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಬೇರೆ ಕಾರಣಗಳಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ನಾವು ಗಲನ್ಬರಿ ರೋಗಕ್ಕೆ ತುತ್ತಾಗಿ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಅನುಭವಿಸೋದು ಬೇಡ. ಈ ವಿಷಯವನ್ನು ತಿಳ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.